ರಾಜ್ಯದ ಮಳೆಯಾಶ್ರಿತ ಪ್ರದೇಶಗಳಲ್ಲಿ ಸುಸ್ಥಿರ ಕೃಷಿಯನ್ನು ಸ್ಥಾಪಿಸಲು ಮಳೆ ನೀರಿನ ಸಮರ್ಥ ಬಳಕೆಗಾಗಿ ಹಾಗೂ ಕೃಷಿ ಉತ್ಪಾದಕತೆಯನ್ನು ಹೆಚ್ಚಿಸಲು ರೈತರ ಅತ್ಯಂತ ಜನಪ್ರಿಯವಾಗಿದ್ದ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಕೃಷಿ ಭಾಗ್ಯ ಯೋಜನೆಯನ್ನು ರಾಜ್ಯಾದ್ಯಂತ ಅನುಷ್ಠಾನ ಮಾಡಲಾಗುತ್ತಿದೆ. ಎಲ್ಲ ವರ್ಗದ ರೈತರು ಪ್ಯಾಕೇಜ್ ಮಾದರಿಯಲ್ಲಿ ಕ್ಷೇತ್ರ ಬದು, ಕೃಷಿ ಹೊಂಡ, ಪಾಲಿಥೀನ್ ಹೊದಿಕೆ, ತಂತಿ ಬೇಲಿ, ಪಂಪ್ಸೆಟ್ ಹಾಗೂ ಸೂಕ್ಷ್ಮ ನೀರಾವರಿ ಘಟಕಗಳನ್ನು ಸಹಾಯಧನದಡಿ ಅನುಷ್ಠಾನಗೊಳಿಸಬಹುದಾಗಿದ್ದು, ಈ ಕುರಿತು ಹೆಚ್ಚಿನ ಮಾಹಿತಿಗಾಗಿ ತಮ್ಮ ಸಮೀಪದ ಹೋಬಳಿಯ ರೈತ ಸಂಪರ್ಕ ಕೇಂದ್ರ ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ. ಪ್ರೀತಿಯ ರೈತ ಬಾಂಧವರೇ ಹಾಗೂ ನೆಚ್ಚಿನ ಚಂದನ ವಾಹಿನಿಯ ವೀಕ್ಷಕರೇ, ತಮಗೆಲ್ಲರಿಗೂ ಕೃಷಿ ಇಲಾಖೆಯ ಪ್ರಾಯೋಜಿತ ರೈತ ಮಿತ್ರ ನೇರ ಫೋನ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ರೈತ ಬಾಂಧವರೇ, ಈಗ ನಾವು ಮನುಷ್ಯರಾದ ನಾವು ವಿಮೆ ಮಾಡಿಸ್ಕೊಳ್ತೀವಿ. ಅಂದರೆ ನಾವು ಆರೋಗ್ಯ ವಿಮೆ ಮಾಡಿಸ್ಕೊಳ್ತೀವಿ, ಜೀವ ವಿಮೆ ಮಾಡಿಸ್ಕೊಳ್ತೀವಿ, ನಮ್ಮ ವಾಹನಗಳಿಗೂ ಸಹ ವಿಮೆ ಮಾಡಿಸ್ಕೊತೀವಿ. ನಾವು ಕೆಲವು ಅತ್ಯಂತ ಪ್ರೀತಿಯಿಂದ ಸಾಕಿರುವಂಥ ಕೆಲವು ಪ್ರಾಣಿಗಳಿಗೆ ನಾವು ವಿಮೆ ಮಾಡಿಸ್ಕೊತೀವಿ, ಮನೆಗೂ ವಿಮೆ ಮಾಡಿಸ್ಕೊಳ್ತೀವಿ. ಆದರೆ ರೈತರು ಬೆಳೆಗಳಿಗೆ ವಿಮೆ ಮಾಡಿಸ್ಬೇಕಾಗತ್ತೆ. ಇಲ್ಲಿ ನಾವು ವೈಯಕ್ತಿಕವಾಗಿ ನಾವು ವಿಮೆ ಮಾಡಿಸ್ಕೊತಾ ಇದ್ವಿ, ಆದರೆ ಬೆಳೆಗಳಿಗೆ ಯಾವ ರೀತಿ ವಿಮೆ ಮಾಡಿಸ್ಕೋಬೇಕಾಗತ್ತೆ ರೈತರು, ಮತ್ತು ಅದರಿಂದ ಏನು ಒಂದು ಹಾನಿಗೊಳಗಾದರೆ ಅಥವಾ ನಷ್ಟಕ್ಕೆ ಒಳಗಾದಾಗ ಅವರಿಗೆ ಯಾವ ರೀತಿಯಾದಂಥ ಒಂದು ಪರಿಹಾರವನ್ನು ಸಿಗುತ್ತೆ, ವಿಮಾ ಮೊತ್ತ ಯಾವ ರೀತಿ ಬರುತ್ತೆ, ಈ ಒಂದು ವಿಮೆಯ ಒಂದು ಪ್ರಕ್ರಿಯೆಯಲ್ಲಿ ಏನೆಲ್ಲ ದಾಖಲಾತಿಗಳು ಸಲ್ಲಿಸಿರ್ಬೋದು, ಅಥವಾ ಎಲ್ಲಿ ನಾವು ಅದನ್ನು ನೋಂದಣಿ ಮಾಡಿಸ್ಕೋಬೇಕು, ಮತ್ತು ಯಾರನ್ನು ಭೇಟಿ ಮಾಡಬೇಕು, ಯಾವ ಸಮಯದಲ್ಲಿ ನಮಗೆ ವಿಮಾ ಮೊತ್ತ ಬರುತ್ತೆ, ಮತ್ತು ಯಾವ ಯಾವ ಬೆಳೆಗಳಿಗೆ ಮಾಡಿಸ್ಕೋಬೇಕು, ಅಂದರೆ ಹಂಗಾಮುವಾರು ಏನಾದರೂ ವ್ಯತ್ಯಾಸ ಏನಾದ್ರು ಕಂಡು ಬಂದಿದೆಯಾ, ಇಷ್ಟೆಲ್ಲ ಮಾಹಿತಿಗಳನ್ನು ನಾವು ತಿಳ್ಕೊಬೇಕಾಗುತ್ತೆ. ಯಾಕಂದರೆ ವಿಮೆ ಅನ್ನೋದು ಬಹಳ ಪ್ರಮುಖವಾದ ಒಂದು ಪಾತ್ರವನ್ನು ವಹಿಸುತ್ತೆ. ಮನುಷ್ಯರಲ್ಲಾಗಲಿ ಅಥವಾ ಯಾವುದೇ ಒಂದು ವಿಮಾ ಒಂದು ಮಾಡಿಸ್ಕೊಳ್ಳೋಂತಹ ಬೆಳೆಗಳಿಗೆ ಆಗಿರ್ಬೋದು. ಅಂದರೆ ಇದು ರೈತನಿಗೆ ಕೇವಲ ಒಂದು ಪರಿಹಾರ ಮೊತ್ತವಾಗಿ ಅಷ್ಟೇ ಪರಿಣಮಿಸಿಲ್ಲ, ಸಂಕಷ್ಟದ ಸಮಯದಲ್ಲಿ ಆರ್ಥಿಕ ಆಸರೆಯಾಗಿ, ಆತ್ಮವಿಶ್ವಾಸದ ಒಂದು ಭರವಸೆಯಾಗಿ ಮತ್ತು ಕೃಷಿಯ ಒಂದು ನಿರಂತರ ಕೃಷಿಗೆ ಒಂದು ರಕ್ಷಾ ಕವಚವಾಗಿ ಪರಿಣಮಿಸಿದೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಬನ್ನಿ ರೈತ ಬಾಂಧವರೇ, ಈಗ ನಾವು ಇವತ್ತು ಬೆಳೆ ವಿಮೆ ಅನ್ನುವ ಒಂದು ವಿಷಯವನ್ನು ಚರ್ಚೆ ಮಾಡ್ತಿದ್ದೀವಿ. ಈ ಒಂದು ವಿಷಯವನ್ನು ಚರ್ಚೆ ಮಾಡೋದಕ್ಕೆ ನಮ್ಮ ಸ್ಟುಡಿಯೋದಲ್ಲಿ ಇವತ್ತು ಶ್ರೀಮತಿ HB ಶೋಭಾ, ಜಂಟಿ ಕೃಷಿ ನಿರ್ದೇಶಕರು, ಬೆಳೆ ವಿಮೆ ವಿಭಾಗದಲ್ಲಿ ಕೃಷಿ ಆಯುಕ್ತಾಲಯದಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅವರಿಗೆ ಮೇಡಮ್ ತಮಗೆ ಚಂದನ ವಾಹಿನಿಯ ಪರವಾಗಿ ಮತ್ತು ರಾಜ್ಯದ ರೈತ ಬಾಂಧವರ ಪರವಾಗಿ ಪ್ರೀತಿಪೂರ್ವಕವಾದ ಒಂದು ಸ್ವಾಗತವನ್ನು ಕೊಡ್ತೇನೆ ಮೇಡಮ್. ನಮಸ್ಕಾರ. ರೈತ ಬಾಂಧವರೇ, ತಮ್ಮ ಪ್ರಶ್ನೆ ಕೇವಲ ಬೆಳೆ ವಿಮೆಗೆ ಮಾತ್ರ ಸೀಮಿತವಾಗಿರಬೇಕು, ಕೇಂದ್ರೀಕೃತವಾಗಿರಬೇಕು. ಹಾಗೆಯೇ ಪ್ರಶ್ನೆ ಕೇಳುವಾಗ ತಮ್ಮ ಒಂದು ಟಿವಿಯನ್ನು ನಿಶಬ್ದತೆಗೆ ತಂದು ಪ್ರಶ್ನೆ ಕೇಳಬೇಕಾಗುತ್ತೆ. ಪ್ರಶ್ನೆ ಕೇಳೋದಕ್ಕೆ ದೂರವಾಣಿ ಸಂಖ್ಯೆ ಟಿವಿ ಪರದೆ ಮತ್ತೆ ಮುಂದೆ ಬರ್ತಾ ಹೋಗುತ್ತೆ. 080-2354-2599 ಮತ್ತು 080-2354-2699. ಬನ್ನಿ ರೈತ ಬಾಂಧವರೇ, ಬೆಳೆ ವಿಮೆ ಹೇಗೆ ಮಾಡಿಸ್ಕೋಬೇಕು ಅದರ ಕುರಿತಾದ ಹಲವಾರು ಒಂದು ವಿಷಯಗಳ ಬಗ್ಗೆ ಒಂದು ಚರ್ಚೆ ಮಾಡ್ತಾ ಇದ್ದೀವಿ. ಹಾಗೆ ತಾವು ಪ್ರಶ್ನೆ ಕೇಳ್ತಾ ಇರಬೇಕು ಅಂತ ಹೇಳಿ ತಮಗೂ ಸಹ ಒಂದು ಆತ್ಮೀಯವಾಗಿ ಆಹ್ವಾನವನ್ನು ಕೋರುತ್ತಾ, ಮೇಡಮ್ ಈಗ ಬೆಳೆ ವಿಮೆ ಅನ್ನೋದನ್ನು, ಅದು ವಿಮೆ ಅನ್ನೋದನ್ನು ಎಲ್ಲ ಒಂದು ಸರ್ವೇ ಸಾಮಾನ್ಯವಾಗಿ ಎಲ್ಲ ಸಂಸ್ಥೆಗಳು ಬರ್ತಾ ಇರ್ತವೆ. ನಾವೆಲ್ಲ ನಾನು ಹೇಳಿದೆ ಈಗ ನಾನು ಪೀಠಿಕೆಯಲ್ಲಿ, ವಾಹನ ಆಗಿರ್ಬೋದು, ನಮ್ಮ ಜೀವ ವಿಮೆ ಆಗಿರ್ಬೋದು, ಆರೋಗ್ಯ ವಿಮೆ ಆಗಿರ್ಬೋದು, ಇವೆಲ್ಲ ಮಾಡಿಸ್ಕೊತಾ ಇದ್ದೀವಿ, ಮನೆಗೂ ಸಹ ಮಾಡಿಸ್ಕೊತಾ ಇದ್ದೀವಿ. ಹೀಗೆ ಬೆಳೆ ವಿಮೆ ಅಂತ ಹೇಳಿ ಬಂದಾಗ ಇದರ ಒಂದು ಮುಖ್ಯ ಉದ್ದೇಶ ಏನು, ಪ್ರಾಮುಖ್ಯತೆ ಏನು ಮೇಡಮ್? ಈಗ ತಾವೇ ಹೇಳಿದ್ರಿ, ಈಗ ರೈತರು ಬೆಳೆದ ಬೆಳೆ ಹವಾಮಾನ ವೈಪರೀತ್ಯಗಳಿಂದ ನಷ್ಟ ಉಂಟಾಗುತ್ತೆ. ಸೊ ಈ ನಷ್ಟವನ್ನ ಒಂದು ವಿಮೆ ರಕ್ಷಣೆ ಕೊಡಲು ಮತ್ತೆ ರೈತರು ಬೆಳೆದ ಬೆಳೆ ರಕ್ಷಣೆ ಮತ್ತು ವಿಮಾ ಸೌಲಭ್ಯ, ಆರ್ಥಿಕ ಒಂದು ಭದ್ರತೆ ಒದಗಿಸಲು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಈ ಒಂದು ಬೆಳೆ ವಿಮೆ ಯೋಜನೆಯನ್ನ ಜಾರಿಗೊಳಿಸ್ತಾ ಇದೆ. ಇದು ಒಂದು ಇಳುವರಿ ಆಧಾರಿತ ಮತ್ತೆ ಕ್ಷೇತ್ರ ಆಧಾರಿತ ಆಗಿರುತ್ತೆ. ಈಗ ಮನುಷ್ಯರು ಮಾಡ್ಕೊಂಡಾಗ ಅವ್ರದ್ದು ವೈಯಕ್ತಿಕವಾಗಿ ಇರುತ್ತೆ. ಇದು ಒಂದು ಕ್ಷೇತ್ರ ಆಧಾರಿತ, ಅಂದ್ರೆ ಒಂದು ಗ್ರಾಮ ಪಂಚಾಯತಿಗೆ ಒಂದು ಬೆಳೆ, ಅದು ಒಂದು ಯೂನಿಟ್ ಅಂತ, ಒಂದು ಘಟಕ ಅಂತ ಪರಿಗಣಿಸ್ತೀವಿ. ಹಾಗೆ ಅಂದ್ರೆ ಮುಖ್ಯ ಬೆಳೆಗಳಿಗೆ ಗ್ರಾಮ ಪಂಚಾಯತಿಯನ್ನ ಒಂದು ಘಟಕ ಅಂತ, ಮತ್ತು ಇತರ ಬೆಳೆಗಳನ್ನ ಹೋಬಳಿ ಮಟ್ಟದಲ್ಲಿ ಅಧಿಸೂಚನೆ ಮಾಡಿರ್ತೀವಿ. ಈ ಒಂದು ಬೆಳೆ ಈಗಾಗಲೇ ಆಲ್ರೆಡಿ 26-27ನೇ ಸಾಲಿನ ಮುಂಗಾರು
ಹಂಗಾಮಿನಲ್ಲಿ ಬೆಳೆಯನ್ನ ಅಧಿಸೂಚಿಸಿ ಬೆಳೆ ವಿಮೆ ಮಾಡಿಸಲು ಅವಕಾಶ ಕಲ್ಪಿಸಲಾಗಿದೆ. ಇದನ್ನ ಒಂದು ನಾವು ತಂತ್ರಾಂಶದ ಮೂಲಕ ಅಂದ್ರೆ ಸಂರಕ್ಷಣೆ ತಂತ್ರಾಂಶದ ಮೂಲಕ ಎಲ್ಲ ವಿವಿಧ ಒಂದು ಎನ್ರೋಲಿಂಗ್ ಏಜೆನ್ಸಿ ಅಂತ ಇರುತ್ತೆ, ಅಂದ್ರೆ ಎಲ್ಲೆಲ್ಲಿ ಮಾಡ್ಕೋಬೇಕು ಅಂತ. ಸೊ ಅಲ್ಲೆಲ್ಲ ರೈತರು ಈಗ ಆಲ್ರೆಡಿ ಮುಂಗಾರಿಗೆ ಚಾಲು ಆಗಿದೆ, ಮಾಡಬಹುದು. ಮೇಡಮ್, ಒಂದು ಪ್ರಶ್ನೆ ಬರ್ತಾ ಇದೆ. ಅಭಿಷೇಕ್ ಅನ್ನೋರು ಕಳಶದಿಂದ ಕರೆ ಮಾಡ್ತಾ ಇದ್ದಾರೆ. ಅಭಿಷೇಕ್ ಅನ್ನೋರು, ಹಲೋ ಹಲೋ ಸರ್, ನಮ್ದು ಕ್ರಾಪ್ ಸರ್ವೆ ಮಾಡದೆ ಬರೀ ಬೆಳೆ ವಿಮೆ ಮಾಡಿದ್ರೆ ದುಡ್ಡು ಕ್ಲೈಮ್ ಆಗತ್ತೆ ಅಲ್ವಾ? ಅಲ್ಲ, ಕ್ರಾಪ್ ಸರ್ವೆ ಮಾಡದೇನೆ ಮಾಡಿಲ್ಲ. ಆಯ್ತು, ಅದಕ್ಕೆ ಅರ್ಥ ಆಯ್ತು, ಪ್ರಶ್ನೆ ಅರ್ಥ ಆಯ್ತು. ಮೇಡಮ್ ಉತ್ತರ ಕೇಳ್ತಾರೆ, ಕೇಳಿ. ಅದೇ ಒಳ್ಳೆ ಪ್ರಶ್ನೆ. ಈಗ ನಾವು ಸುಮಾರು ವರ್ಷದಿಂದ ಅಂದ್ರೆ 18-19ರಿಂದನೇ ನಾವು ಕ್ರಾಪ್ ಸರ್ವೆ ಏನು ಮಾಡ್ತಾರೋ ಅದಕ್ಕೆ ಇನ್ಶೂರೆನ್ಸ್ ಏನ್ ಮಾಡ್ತಿದಾರೋ ಅದಕ್ಕೆ ನಾವು ಟ್ಯಾಲಿ ಮಾಡ್ತೀವಿ, ಚೆಕ್ ಮಾಡಿ ಅದೇ ಬೆಳೆ ಇದ್ರೆ ಮಾತ್ರನೇ ಪರಿಹಾರ ಕೊಡೋದು. ಅವ್ರೇನು ಹೇಳಿದ್ರು ಅಭಿಷೇಕ್ ಅವರು, ಕ್ರಾಪ್ ಸರ್ವೆ ಮಾಡಿಸ್ದೇನೆ ಬೆಳೆ ವಿಮೆ ಮಾಡ್ಸಕ್ಕೆ ಆಗೋದಿಲ್ಲ. ಅಥವಾ ಇವ್ರೇನು ಏನಾದ್ರೂ ಅದು ಬಹುವಾರ್ಷಿಕ ಬೆಳೆ ಆದ್ರೆ ಮೊದಲನೇ ಕ್ರಾಪ್ ಸರ್ವೆ ಮಾಡ್ಬೇಕು, ಅಥವಾ ವಾರ್ಷಿಕ ಬೆಳೆ ಆದ್ರೆ ಹಂಗಾಮುವಾರು ಬೆಳೆ ಆದ್ರೆ ನೀವು ಮಾಡಿಸಿ ಆಮೇಲೆ ಕ್ರಾಪ್ ಸರ್ವೆ ಮಾಡಿಸ್ಲೇಬೇಕು. ಅದು ವಿಸ್ತೀರ್ಣನೂ ಅಷ್ಟೇ. ಇಷ್ಟು 1 ಎಕರೆಗೆ ನೀವು ವಿಮೆ ಮಾಡಿಸಿದ್ರೆ 1 ಎಕರೆ ಅಥವಾ ಅದಕ್ಕಿಂತ ಜಾಸ್ತಿ ನೀವು ಕ್ರಾಪ್ ಸರ್ವೆನಲ್ಲಿ ತೋರಿಸ್ಲೇಬೇಕಾಗತ್ತೆ, ಅಂದ್ರೆ ಬೆಳೆ ಸಮೀಕ್ಷೆಯಲ್ಲಿ ತೋರಿಸ್ಲೇಬೇಕಾಗತ್ತೆ. ಯಾಕೆಂದ್ರೆ ಆ ವಿಸ್ತೀರ್ಣನೂ ಸಹ ನಾವು ಅಲ್ಲಿ ತಾಳೆ ಮಾಡಿ ಮ್ಯಾಚ್ ಆಗುತ್ತಾ ಅಂತ ನೋಡಿ ಅಷ್ಟಕ್ಕೆ ಮಾತ್ರ ಕೊಡೋಕೆ ಅವಕಾಶ ಇದೆ. ಇನ್ನೊಂದು ಪ್ರಶ್ನೆ ಬರ್ತಿದೆ, ಕರೆ ಬರ್ತಾ ಇದೆ, ಪ್ರಶ್ನೆ ನೋಡೋಣ. ನಾಗರಾಜ್ ಅನ್ನೋರು ಕರೆ ಮಾಡ್ತಾ ಇದ್ದಾರೆ. ಹಲೋ ಹಲೋ ನಮಸ್ತೆ ನಾಗರಾಜ್ ಅವರೇ, ಪ್ರಶ್ನೆ ಕೇಳಿ. ಚಿತ್ರದುರ್ಗದಿಂದ ಸರ್, ನಾವು ಹೊಸದುರ್ಗ ತಾಲೂಕ್ ಹೆಬ್ಬಳ್ಳಿ, ನಮ್ದು ಹೊಸದುರ್ಗ ತಾಲೂಕ್ ನಾಗರಾಜಪ್ಪ ಅಂತ. ನಾಗರಾಜಪ್ಪ, ಹೇಳಿ, ಪ್ರಶ್ನೆ ಕೇಳಿ. ಸರ್, ನಾವು ಒಂದು ಕುಟುಂಬ 7 ಜನ. ನಾವು ಸರಿ ಪಾಲು ಭಾಗ ಮಾಡ್ಕೊಂಡಿವಿ, ನಮ್ ಭಾಗದ ಆಚೆ ನಾವೇ ಸ್ವಾಧೀನದೀವಿ. ಬಟ್ ನಮ್ಮ ಹೆಸರಿಗೆ ಇದಿಲ್ಲ, ಜಮೀನಿಲ್ಲ. ಜಮೀನಾಗಿ ಅಂದ್ರೆ ಪಹಣಿ ನಿಮ್ಮ ಹೆಸರಿಗೆ ಬಂದಿಲ್ಲ? ಪಹಣಿ ನಮ್ಮ ಹೆಸರಿಗೆ ಬಂದಿಲ್ಲ, ಸ್ವಾಧೀನ ಇದೀವಿ ನಾವೇನೆ. ಆಯ್ತು. ಈಗ ನಾವು ನಮ್ಮ ಅಣ್ಣರ ಹೆಸರಿಗೆ ವಸ್ತು ಆಸ್ತಿ ಎಲ್ಲ ಇದೆ. ಅವರು ಬೆಳೆ ವಿಮೆ ಕಟ್ಕೊಂತಾರೆ, ಅವ್ರು ತಗೊಂಡ್ಬಿಡ್ತಾರೆ. ನಾವು ಇದಕ್ಕೆ ಏನ್ ಪರಿಹಾರ? ಒಳ್ಳೆ ಪ್ರಶ್ನೆ ಕೇಳಿ, ಅದಕ್ಕೆ ಪರಿಹಾರ ಏನ್ ಮಾಡಬಹುದು? ಅದೇ, ಈಗ ಅವರೆಲ್ಲ ಸ್ವಾಧೀನ ಮಾಡ್ಕೊಂಡಿರುವಾಗ ಈಗ ಅವ್ರವ್ರದ್ದು ಏನು ವಿಸ್ತೀರ್ಣ ಇದೆ, ಸರ್ವೆ ನಂಬರ್ ಏನಿದೆ, ಬೆಳೆ ವಿಮೆ ಮಾಡಕ್ಕೆ FID ಕಡ್ಡಾಯ ಮಾಡಿದೀವಿ. FID ಅಂದ್ರೆ ಫಾರ್ಮರ್ಸ್ ID. ಅದರಲ್ಲಿ ಅವ್ರದ್ದು ಯಾವುದು ಸರ್ವೆ ನಂಬರ್ನ ಆಡ್ ಮಾಡಬೇಕು, ಆಡ್ ಮಾಡಿ ಇಂತಿಷ್ಟ ಏರಿಯಾ ಅಂತ ಅವರು ವಿಸ್ತೀರ್ಣ ಆಡ್ ಮಾಡಿದ್ರೆ FID ನಲ್ಲಿ ಯಾವ ಸರ್ವೆ ನಂಬರ್ ಇರುತ್ತೋ ಅದಕ್ಕೆ ಮಾತ್ರನೇ ಏನು ಬೆಳೆ ವಿಮೆಯಲ್ಲಿ ನೋಂದಾಯಿಸಕ್ಕೆ ಸಾಧ್ಯ ಆಗತ್ತೆ. ಸೊ ಅವರು ಆ ಒಂದು ಕುಟುಂಬದಲ್ಲಿ ಅವರೇ ಚರ್ಚಿಸಿ ಅವರೇ ಭಾಗ ಮಾಡ್ಕೊಂಡು FID ನಲ್ಲಿ ಆಡ್ ಮಾಡ್ಕೋಬೇಕಾಗತ್ತೆ. FID ನಲ್ಲಿ ಏನು ಸೇರ್ಪಡೆ ಆಗಿರುತ್ತೋ ಅಂತ ಸರ್ವೆ ನಂಬರ್ಗೆ ಮಾತ್ರನೇ ಬೆಳೆ ವಿಮೆ ಮಾಡಕ್ಕೆ ಅವಕಾಶ ಇದೆ. ಅಂತಂದ್ರೆ ಈಗ ಮೇಡಮ್ ಇಲ್ಲಿ ತಾವು ಹೇಳ್ದಂಗೆ ಇಲ್ಲಿ ಪಹಣಿ ಒಬ್ಬರ ಹೆಸರಿಗೆ ಮಾತ್ರ ಇರುತ್ತೆ, ಹಾಗಾಗಿ ಇನ್ನೊಬ್ಬರ ಹೆಸರು ಮಾಡೋದಕ್ಕಾಗಲ್ಲ. FID ಆದ್ರೂ ಸಹ ಮಾಡೋದಕ್ಕಾಗಲ್ಲ. FID ಆದ್ರೆ ಮಾಡಬಹುದು, ಅವರ ಸ್ವಾಧೀನದಲ್ಲಿದೆ, ಬೇರೆಯವ್ರ ಹೆಸರಲ್ಲಿದೆ. ಬಟ್ ಇವ್ರ ಅಣ್ಣ ತಮ್ಮರ್ ಆಗಿರೋದ್ರಿಂದ FID ನಲ್ಲಿ ಅವರೇ ಒಂದು ತೀರ್ಮಾನಕ್ಕೆ ಬಂದು ಕುಟುಂಬದಲ್ಲಿ ಇದಕ್ ನಾನ್ ಮಾಡ್ಕೊಂತೀನಿ ಅಂತ ಅಲ್ಲಿ ಸ್ಥಳೀಯವಾಗಿ ನಮ್ಮ ರೈತ ಸಂಪರ್ಕ ಕೇಂದ್ರ ಇದೆ, ಅಲ್ಲಿ ಅವರು FID ನಲ್ಲಿ ಆಡ್ ಮಾಡ್ಕೋಬಹುದು. ಈ ಸೇಮ್ ಸರ್ವೆ ನಂಬರ್ 2 FID ನಲ್ಲಿ ಮಾಡಕ್ಕಾಗಲ್ಲ, ಆಗೋದಿಲ್ಲ. ಇವ್ರು ಮಾಡ್ಕೊಂಡ್ರೆ ಇನ್ನೊಬ್ರು ಮಾಡಕ್ಕಾಗಲ್ಲ. ಸೊ ಹಾಗಾಗಿ ಒಂದು ಸರ್ವೆ ನಂಬರ್ ಒಬ್ರು ಮಾತ್ರ ಮಾಡಬೇಕು. ಸೊ ಅವ್ರು ಮಾಡ್ಕೊಂಡ್ರೆ ಅವ್ರು ಖಂಡಿತವಾಗಿ ಇನ್ಶೂರೆನ್ಸ್ ಕವರ್ ಮಾಡ್ಕೋಬಹುದು ಮತ್ತೆ ಸೌಲಭ್ಯ ಪಡಿಬಹುದು. ಹೌದು, ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರು. ಹೇಳ್ತಾ ಇದ್ರಿ ಮೇಡಮ್ ತಾವು, ಈಗ ಅಂದ್ರೆ ಈಗ ಆಯ್ತು, ಈಗ ರಾಜ್ಯದ ವಿವಿಧ ಭಾಗ ಅಂದ್ರೆ ಈಗ ಒಟ್ಟಾರೆ ರಾಜ್ಯ ವ್ಯಾಪ್ತಿ ತಗೊಂಡಾಗ ನಾವು ಬೆಳೆ ಒಂದು ವಿಮೆ ಪ್ರಕ್ರಿಯೆ ಹೇಗೆ ನಡೀತಾ ಇದೆ, ಇದಕ್ಕೇನಾದ್ರೂ ಅಂತಿಮ ದಿನಾಂಕಗಳು ಅಂತ ಏನಾದ್ರು ನಿಗದಿಪಡಿಸಲಾಗಿದೆಯಾ? ಈಗ ಅಂತಿಮ ದಿನಾಂಕ ಖಂಡಿತ ಇದೆ. ರಾಜ್ಯದಲ್ಲಿ ಯಾವ್ಯಾವ ಜಿಲ್ಲೆವಾರು ಯಾವ್ಯಾವ ಮುಖ್ಯ ಬೆಳೆಗಳು ಬೆಳೀತಾರೋ ಎಲ್ಲವನ್ನ ನಾವು ಬೆಳೆ ವಿಮೆಯಲ್ಲಿ ಕೃಷಿ ಬೆಳೆಗಳನ್ನ, ಕೃಷಿ ಆಹಾರ ಬೆಳೆಗಳು ಮತ್ತೆ ಎಣ್ಣೆಕಾಳು ಬೆಳೆಗಳು ಮತ್ತೆ ಕೆಲವೊಂದು ವಾಣಿಜ್ಯ ಮತ್ತು ತೋಟಗಾರಿಕಾ ಬೆಳೆಗಳನ್ನ ನಾವು ಅಧಿಸೂಚನೆ ಮಾಡಿದೀವಿ. ಈಗ ನಾನು ಆವಾಗಲೇ ಹೇಳ್ದಂಗೆ ಈಗ ಬೆಳೆ ವಿಮೆ ಓಪನ್ ಕೂಡ ಆಗಿದೆ, ಎಲ್ಲ ಮಾಡಿಸ್ಕೋತಾನೂ ಇದ್ದಾರೆ. ಇದಕ್ಕೆ ಮುಂಗಾರು ಹಂಗಾಮಿನಲ್ಲಿ ಮುಖ್ಯವಾದ
ಒಂದು ಅಂತಿಮ ದಿನಾಂಕ ಅಂದ್ರೆ ಜಿಲ್ಲೆವಾರು ಬೆಳೆವಾರು ವಿವಿಧ ಅಂತಿಮ ದಿನಾಂಕ ಇರುತ್ತೆ. ಅವರು ಯಾವ ಅವಧಿನಲ್ಲಿ ಬಿತ್ತನೆ ಮಾಡ್ತಾರೆ ಮತ್ತೆ ಕಟಾವು ಅದ್ರ ಆ ಒಂದು ಬೇಸಿಸ್ ಮೇಲೆ ನಾವು ಕಟಾವು ನೋಂದಣಿ ಅಂತಿಮ ದಿನಾಂಕವನ್ನ ನಿಗದಿಪಡಿಸಿದೀವಿ. 1/30/6 ಈಗ ಮುಕ್ತಾಯ ಆಗಿದೆ. ಅಂದ್ರೆ ಕೆಲವೊಂದು ಬೆಳೆಗಳಿಗೆ ದೀರ್ಘಾವಧಿ ಎಲ್ಲ ಅಲ್ಪಾವಧಿ ಬೆಳೆಗಳು ಅಂತ ಏನ್ ಹೇಳ್ತೀವಿ, ಹೆಸರು ಟಿವಿ ಪರದೆ ಮೇಲೆ ನೆಕ್ಸ್ಟ್ ಮುಂದಿನ ಅಂತಿಮ ದಿನಾಂಕ ಕೆಲವೊಂದು ಬೆಳೆಗಳಿಗೆ ಜಿಲ್ಲೆಗಳು 15 ಜುಲೈ 31 ಜುಲೈ ಅದು ಅಂತಿಮವಾಗಿ ಆಗಸ್ಟ್ 14ಕ್ಕೆ ಈ ಒಂದು ಮುಂಗಾರು ಹಂಗಾಮಿನಲ್ಲಿ ಎಲ್ಲ ಬೆಳೆಗಳಿಗೂ ಅಂತಿಮ ದಿನಾಂಕ ಇದೆ. ಮತ್ತೊಂದು ಕರೆ ಬರ್ತಾ ಇದೆ. ಕಲ್ಲಪ್ಪನವರು ಚನ್ನಪಟ್ಟಣದಿಂದ ಕರೆ ಮಾಡ್ತಿದ್ದಾರೆ. ಹಲೋ ಹಲೋ, ನಮಸ್ತೆ ಕಲ್ಲಪ್ಪರೇ, ಪ್ರಶ್ನೆ ಕೇಳಿ. ಸರ್, ನಾವು ಚನ್ನಪಟ್ಟಣ ಗ್ರಾಮದಿಂದ. ಗೊತ್ತಾಯ್ತು. ಇದು ನಮ್ಗೆ ಬ್ಯಾಂಕ್ ಅಲ್ಲಿ ಬೆಳೆ ವಿಮೆ ಕಟ್ಲಿಕ್ಕೆ ಹೋದ್ರೆ ಕನ್ಸಿಸ್ಟೆನ್ಸ್ ಇಲ್ಲ ಸರ್. ಬರೋ ಸಾಲ ಇದೆ, ಸಾಲ ಇದ್ದು ಅಲ್ಲಿ ಆನ್ಲೈನ್ ಅಲ್ಲಿ ಕಟ್ಟಿದೆ ಅಂತ ಹೇಳಿದ್ರು ಸರ್. ಯಾವ ಬೆಳೆಗೆ ಸಾಲ ಇದೆ? ಅಡಿಕೆ ಬೆಳೆ. ಅಡಿಕೆ ಬೆಳೆ ಅಂದ್ರೆ ಅದು ಹವಾಮಾನ ಆಧಾರಿತ ಬೆಳೆ ಆಗಿರುತ್ತೆ. ನೀವು ಅಡಿಕೆ ಬೆಳೆ ಅಲ್ಲಿ ಅಧಿಸೂಚನೆ ಆಗಿದ್ರೆ ಅವ್ರು ಕಟ್ಸ್ಕೊಳ್ಳೇಬೇಕು. ಹಂಗೇನಾದ್ರು ಇದ್ರೆ ನೀವು ಸ್ಥಳೀಯವಾಗಿ ತೋಟಗಾರಿಕಾ ಇಲಾಖೆ ಸಂಪರ್ಕ ಮಾಡಿ ಅವರು ಮಧ್ಯ ಇದು ಮಾಡಿ ಬೆಳೆ ಬ್ಯಾಂಕ್ ಅಲ್ಲಿ ಕಟ್ಸ್ಕೊಳ್ಳೇಬೇಕಾಗತ್ತೆ. ಬೆಳೆ ಸಾಲ ಪಡೆದ್ರೆ ಅಲ್ಲೇನೆ ಬೆಳೆ ಸಾಲ ಎಲ್ಲಿ ಪಡೆದಿದ್ರೆ ಅದೇ ಬ್ಯಾಂಕ್ ಅಲ್ಲೇ ಕಟ್ಸ್ಕೋಬೇಕಾಗತ್ತೆ. ಸಾಲ ಇದ್ರೂನುವೆ ಬೆಳೆ ವಿಮೆ ಮಾಡಿಸಬಹುದು ಅನ್ನೋದು. ಸಾಲ ಇದ್ರೆ ಮಾಡಿಸ್ಲೇಬೇಕು. ಅದು ಅವರು ಅನ್ಲೆಸ್ ಅವರಿಗೆ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಮಾತ್ರ ಅವರಿಗೆ ಇಂಟ್ರೆಸ್ಟ್ ಇಲ್ಲ ಅಂತ ಒಂದು ಫಾರ್ಮ್ ಇರುತ್ತೆ, ಆಪ್ಟ್ ಔಟ್ ಫಾರ್ಮ್ ಅಂತ, ಅದನ್ನ ಭರ್ತಿ ಮಾಡ್ಕೊಡ್ಬೇಕು. ಆಕಸ್ಮಿಕವಾಗಿ ಅವ್ರಿಗೆ ಇದಕ್ಕೆ ಇಚ್ಛೆ ಇದ್ದರೆ ಬೆಳೆ ವಿಮೆ ಅಡಿ ಖಂಡಿತವಾಗಿ ಅವರು ಬ್ಯಾಂಕ್ ಅಲ್ಲಿ ಭರಿಸಬೇಕಾಗತ್ತೆ. ಅಕಸ್ಮಾತ್ ಅವರು ಸಹಕಾರ ಮಾಡಿಲ್ಲ ಅಂದ್ರೆ ಸ್ಥಳೀಯವಾಗಿ ಏನು ತೋಟಗಾರಿಕೆ ಇಲಾಖೆ ಇರ್ಬೋದು ಅಥವಾ ಜಿಲ್ಲಾಡಳಿತ ಇರ್ಬೋದು, ಅವ್ರಿಗೊಂದು ಸಂಪರ್ಕ ಮಾಡಿದ್ರೆ ಅವರು ಮಧ್ಯ ಇದಕ್ಕೆ ಪ್ರವೇಶ ಮಾಡಿ ಇದಕ್ಕೆ ಅವಕಾಶ ಮಾಡ್ಕೊಳ್ಳಕ್ಕೆ ನಾವೆಲ್ಲ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ. ಓಕೆ, ಈಗ ಏನಂತಂದ್ರೆ ಸರ್ವೇ ಸಾಮಾನ್ಯವಾಗಿ ಒಬ್ಬ ರೈತನಿಗೆ ಸಾಲ ಇದೆ ಅಂತ ಹೇಳಿದಾಗ ಅವನಿಗೆ ಆ ಒಂದು ಹಣ ಜಮೆ ಆದಾಗ ಆ ಒಂದು ಖಾತೆಯಲ್ಲಿ ಆಟೋಮೆಟಿಕ್ ಆಗಿ ಅದು ಏನು ಆ ಸಾಲದ ಮೊತ್ತ ಹೋಗುತ್ತಲ್ಲ, ಸೊ ಆ ಒಂದು ಹಿತದೃಷ್ಟಿಯಿಂದ ಇದೆ. ಇದಕ್ಕೆ ಪೂರಕವಾಗಿ ಏನಾದ್ರೂ ಬೇರೆ ತರ ವ್ಯವಸ್ಥೆ ಇದೆಯಾ ಮೇಡಮ್? ಅದೇ ರೈತರ ತಪ್ಪು ತಿಳ್ಕೊಳ್ಳಿಕ್ಕೆ ಅಂದ್ರೆ ಬೆಳೆ ಸಾಲ ಏನು ಪಡೆದಿರ್ತಾರೋ ಅದೇ ಬ್ಯಾಂಕಲ್ಲಿ ಮಾಡಿದ್ರೆ ಸಾಲಕ್ಕೆ ಇದು ಜಮೆ ಆಗುತ್ತೆ ಅನ್ನೋ ಒಂದು ಇದೆ. ಅದು ಖಂಡಿತ ನಮ್ಮ ರಾಜ್ಯದಲ್ಲಿ ಮಾಡ್ತಿಲ್ಲ. ನಾವೇನು ಒಂದು ಬೆಳೆ ವಿಮೆ ಮಾಡಿಸ್ತಾರೋ ಫೈನಲ್ ಆಗಿ ಅಂತಿಮವಾಗಿ ಏನು ಕ್ಲೇಮ್ಸ್ ಬರುತ್ತೋ ಪರಿಹಾರ, ಅದನ್ನ ಅವರ ಆಧಾರ್ ಜೋಡಣೆಯಾದ ಬ್ಯಾಂಕ್ಗೆ ಮಾತ್ರ, ಬ್ಯಾಂಕ್ ಖಾತೆಗೆ ಮಾತ್ರ, ಅದು ಸೇವಿಂಗ್ಸ್ ಅಕೌಂಟೇ ಆಗಿರುತ್ತೆ, ಉಳಿತಾಯ ಖಾತೆ ಅಕೌಂಟ್ ಆಗಿರುತ್ತೆ, ಆ ಖಾತೆಗೆ ಮಾತ್ರ ಹೋಗುತ್ತೆ. ಯಾವುದೇ ಕಾರಣಕ್ಕೂ ಸಾಲದ ಖಾತೆಗೆ ಹೋಗೋದಿಲ್ಲ. ಇದನ್ನ ರೈತರು ಸ್ವಲ್ಪ ಅರ್ಥ ಮಾಡ್ಕೊಂಡು ಬ್ಯಾಂಕ್ ಅಲ್ಲೇ ಹೋಗಿ ಇನ್ಶೂರೆನ್ಸ್ ಲೋನಿ ಫಾರ್ಮರ್ಸ್ ಅಂತ ಅಂದ್ರೆ ಸಾಲ ಪಡೆದ ರೈತರಾಗಿ ಒಳಪಡೋಕೆ ಕೇಳ್ಕೊಂತೀವಿ. ಹೌದು, ರೈತ ಬಾಂಧವರೇ, ಮತ್ತೊಮ್ಮೆ ಮೇಡಮ್ ಹೇಳಿರೋದನ್ನ ದಯಮಾಡಿ ಮಂದಟ್ ಮಾಡ್ಕೋಬೇಕು, ತಾವು ಅಥವಾ ಖಾತ್ರಿ ಪಡಿಸ್ಕೊಳ್ಬೇಕು. ತಾವು ಏನು ಸಾಲ ಪಡ್ಕೊಂಡಿರ್ತೀರಾ, ಸೊ ಆ ಒಂದು ಖಾತೆ ಸಂಖ್ಯೆನ ಕೊಡಬಾರ್ದು ಬೆಳೆ ವಿಮೆಗೆ. ಅದನ್ನು ಹೊರತುಪಡಿಸಿ ಮತ್ತೊಂದು ನಿಮಗೆ ಖಾತೆ ಇದ್ರೆ ಕೊಡಬೇಕು. ಇಲ್ಲಿ ಉದ್ದೇಶ ಏನು ಅಂತಂದ್ರೆ, ನಿಮಗೆ ಸಾಲ ಪಡ್ಕೊಂಡಾಗ ಅದು ಆ ಒಂದು ಖಾತೆಗೆ ಬಂದಾಗ ಬ್ಯಾಂಕ್ನವರು ಅದನ್ನ ಕಟ್ ಮಾಡ್ಕೋಬಾರ್ದು, ಅಂದ್ರೆ ಅದನ್ನ ಆ ಒಂದು ಮೊತ್ತವನ್ನ ಸಾಲದ ಮೊತ್ತ ತಗೋಬಾರ್ದು ಅನ್ನೋ ಉದ್ದೇಶದಿಂದ ಇದೊಂದು ಒಳ್ಳೆಯ ಒಂದು ಅವಕಾಶ ಇದೆ. ಕೊಡೋದೇ ಬೇಕಿಲ್ಲ, ಯಾವುದೇ ಖಾತೆ ಕೊಡಬಹುದು. ಆದ್ರೆ ಆಧಾರ್ ಏನು ಆಧಾರ್ ಕೊಟ್ಟಿರ್ತಾರೋ ಅವ್ರ ಆಧಾರ್ ಕಡ್ಡಾಯ ಆಗಿರುತ್ತೆ. ಆಧಾರು ಮತ್ತೆ FID ಇವೆಲ್ಲ ಕಡ್ಡಾಯ ಆಗಿರುತ್ತೆ. ಆಧಾರ್ ಕೊಟ್ಟಿರೋದ್ರಿಂದ ಆ ಖಾತೆಗೆ ಮಾತ್ರನೇ ನಾವು ಸೆಟಲ್ಮೆಂಟ್ ಮಾಡೋದು, ಇತ್ಯರ್ಥ ಮಾಡೋದು. ಮತ್ತೊಂದು ಕರೆ ಬರ್ತಿದೆ. ವಿಜಯ್ ಕುಮಾರ್ ಅವರು ಹಾಸನದಿಂದ ಕರೆ ಮಾಡ್ತಿದ್ದಾರೆ. ಪ್ರಶ್ನೆ ಏನು ನೋಡೋಣ. ಹಲೋ ಹಲೋ, ವಿಜಯ್ ಕುಮಾರ್ ಅವರೇ ನಮಸ್ಕಾರ. ನಮಸ್ತೆ ಸರ್. ಪ್ರಶ್ನೆ ಕೇಳಿ. ನಮಸ್ತೆ ವಿಜಯ್ ಕುಮಾರ್ ಹೇಳಿ, ಪ್ರಶ್ನೆ ಕೇಳಿ. ನಾವು ಅರ್ಕಲಗೂಡು ತಾಲೂಕು, ಅರ್ಕಲಗೂಡು, ಹಾಸನ ಜಿಲ್ಲೆ. ಮೇಡಮ್, ಈಗ ಲಾಸ್ಟ್ ಇಯರ್ ಮೆಕ್ಕೆಜೋಳ ಮತ್ತೇಳಿ ಅಡಿಕೆ ಬೆಳೆಗೆ ವಿಮೆ ಮಾಡಿದ್ದು. ಅದ್ರಲ್ಲಿ ಈ ವರ್ಷ ನಾವು ವಿಮೆ ಕಟ್ಟಲಿಕ್ಕೆ ಹೋದಾಗ ಅದು
ಈ CSC ಸೆಂಟರ್ ಅಲ್ಲಿ ಈಗ ನೀವು ಲಾಸ್ಟ್ ಇಯರ್ ವಿಮೆ ಮಾಡಿದ ಅಡಿಕೆ ಅಂತ ತೋರಿಸ್ತಾ ಇಲ್ಲ ಅವರು. ಸರಿ. ಅಂದ್ರೆ ಕ್ರಾಪ್ ಬೇರೆ ಚೇಂಜ್ ಆಗಿದೆ. ಅಂದ್ರೆ ಬೆಳೆ ಅಲ್ಲಿ ಇವ್ರು ಅಡಿಕೆ ಮತ್ತೆ ಮೆಕ್ಕೆಜೋಳಕ್ಕೆ ಮಾಡಿದ್ರು, ಆದ್ರೆ ಅಲ್ಲಿ ಅಡಿಕೆ ತೋರಿಸ್ತಾ ಇಲ್ಲ. ಮೆಕ್ಕೆಜೋಳ ಇದೆಯಾ? ಮೆಕ್ಕೆಜೋಳ ತೋರಿಸ್ತಾ ಇದೆಯಾ? ಮೆಕ್ಕೆಜೋಳ 2 ಎಕರೆ ಮೆಕ್ಕೆಜೋಳ ಇದೆ, 2 ಎಕರೆ ಅಡಿಕೆ ಇದೆ. ಸರಿ. ಮೆಕ್ಕೆಜೋಳಕ್ಕೆ ಮಾಡ್ಕೊಳ್ಳಿ. ಅಡಿಕೆ ತೋರಿಸಿಲ್ಲ ಅಂದ್ರೆ ಅದು ತೋಟಗಾರಿಕಾ ಬೆಳೆ, ಅವರು ಬೇರೆ ಅನುಷ್ಠಾನ ಮಾಡ್ತಾರೆ ತೋಟಗಾರಿಕಾ ಇಲಾಖೆಯಿಂದ. ಸ್ಥಳೀಯ ತೋಟಗಾರಿಕೆ ಇಲಾಖೆಯವ್ರನ್ನ ಸ್ವಲ್ಪ ಸಂಪರ್ಕ ಮಾಡಿ, ಅದು ಏನ್ ಸಮಸ್ಯೆ ಆಗಿದೆ ಅಥವಾ ಅಲ್ಲಿ ಅಧಿಸೂಚನೆ ಮಾಡಿದಾರೋ ಇಲ್ಲೋ ಅನ್ನೋದು ಗೊತ್ತಾಗುತ್ತೆ. ನೀವು ಮೆಕ್ಕೆಜೋಳ ಇದ್ರೆ ನಾವು ಮಾಡಿದೀವಿ, ಅದನ್ನ ನೀವು ಈಗ ಬೆಳೆ ವಿಮೆಯಲ್ಲಿ ಒಳಪಡಬಹುದು. ಅಡಿಕೆದು ತೋಟಗಾರಿಕೆ ಇಲಾಖೆ ಸಂಪರ್ಕ ಮಾಡಬೇಕು. ಆಯ್ತು ಮೇಡಮ್, ಇವಾಗ ಒಂದು ಜಾಹೀರಾತು ಇದೆ, ಅದನ್ನ ವೀಕ್ಷಿಸಿ ಮತ್ತೆ ನಮ್ಮ ಚರ್ಚೆಯನ್ನು ಮುಂದುವರಿಸೋಣ. ಪ್ರೀತಿಯ ರೈತ ಬಾಂಧವರೇ, ರಾಜ್ಯದ ಮಳೆಯಾಶ್ರಿತ ಪ್ರದೇಶಗಳಲ್ಲಿ ಸುಸ್ಥಿರ ಕೃಷಿಯನ್ನು ಸ್ಥಾಪಿಸಲು, ಮಳೆ ನೀರಿನ ಸಮರ್ಥ ಬಳಕೆಗಾಗಿ ಹಾಗೂ ಕೃಷಿ ಉತ್ಪಾದಕತೆಯನ್ನು ಹೆಚ್ಚಿಸಲು ರೈತರ ಅತ್ಯಂತ ಜನಪ್ರಿಯವಾಗಿದ್ದ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಕೃಷಿ ಭಾಗ್ಯ ಯೋಜನೆಯನ್ನು ರಾಜ್ಯಾದ್ಯಂತ ಅನುಷ್ಠಾನ ಮಾಡಲಾಗುತ್ತಿದೆ. ಎಲ್ಲ ವರ್ಗದ ರೈತರು ಪ್ಯಾಕೇಜ್ ಮಾದರಿಯಲ್ಲಿ ಕ್ಷೇತ್ರ ಬದು, ಕೃಷಿ ಹೊಂಡ, ಪಾಲಿಥೀನ್ ಹೊದಿಕೆ, ತಂತಿ ಬೇಲಿ, ಪಂಪ್ಸೆಟ್ ಹಾಗೂ ಸೂಕ್ಷ್ಮ ನೀರಾವರಿ ಘಟಕಗಳನ್ನು ಸಹಾಯಧನದಡಿ ಅನುಷ್ಠಾನಗೊಳಿಸಬಹುದಾಗಿದ್ದು, ಈ ಕುರಿತು ಹೆಚ್ಚಿನ ಮಾಹಿತಿಗಾಗಿ ತಮ್ಮ ಸಮೀಪದ ಹೋಬಳಿಯ ರೈತ ಸಂಪರ್ಕ ಕೇಂದ್ರ ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ. ಮತ್ತೊಮ್ಮೆ ರೈತ ಬಾಂಧವರೇ, ತಮಗೆಲ್ಲರಿಗೂ ಕೃಷಿ ಇಲಾಖೆಯ ಪ್ರಾಯೋಜಿತ ರೈತ ಮಿತ್ರ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ, ನಾವು ಇವತ್ತಿಲ್ಲಿ ಬೆಳೆ ವಿಮೆ ಯೋಜನೆ ಬಗ್ಗೆ ಚರ್ಚೆ ಮಾಡ್ತಿದ್ದೀವಿ. ಸಾಕಷ್ಟು ಪ್ರಶ್ನೆಗಳು ವಿವಿಧ ಭಾಗಗಳಿಂದ ಬರ್ತಾನೆ ಇದ್ದಾವೆ, ರಾಜ್ಯದ ವಿವಿಧ ಭಾಗಗಳಿಂದ. ಮತ್ತೊಂದು ಕರೆ ಬರ್ತಾ ಇದೆ ಮೇಡಮ್. ರವಿ ಅನ್ನೋರು ಗೌರಿಬಿದರಿಂದ ಕರೆ ಮಾಡ್ತಾ ಇದ್ದಾರೆ ಈಗಾಗಲೇ. ಹಲೋ ರವಿ ಅವರೇ, ನಮಸ್ಕಾರ. ನಮಸ್ತೆ ಸರ್, ನಾವು ಸದಗನಹಳ್ಳಿ ಪಂಚಾಯತಿಯಿಂದ ಗೌರಿಬಿದನೂರು ತಾಲೂಕು. ಗೊತ್ತಾಯ್ತು, ಪ್ರಶ್ನೆ ಕೇಳಿ. ನಾವು 23-24ನೇ ಸಾಲಿನಲ್ಲಿ 660 ಜನ ನಾವು ವಿಮೆ ಕಟ್ಟಿದ್ದೀವಿ. 660 ಜನ. ಬರಗಾಲ 23-24. ಸರಿ ಸರಿ, ಪ್ರಶ್ನೆ ಕೇಳಿ. ನಮ್ ತಾಲೂಕಲ್ಲಿ ಎಲ್ಲ ವಿಮೆ ಆಗಿದೆ. ನಮ್ದು ಸೀಮೆ ಜಾಲಿ ಸರ್ವೆ ನಂಬರ್ ಅಲ್ಲಿ ಫುಲ್ ಈಲ್ಡ್ ಬಂದಿದೆ ಅಂತ ರಿಪೋರ್ಟ್ ಕೊಟ್ಟಿದ್ದಾರೆ. ನೀವು ಟಿವಿ ಒಂದ್ ನಿಮಿಷ ಇರಿ. ಎಲ್ಲರಿಗೂ ಕೇಳಿದೀವಿ. ಇದುವರೆಗೂ 3 ವರ್ಷದಿಂದ ಅನಿತಾ ಇದೆ. ಡಿಸಿ ಆಫೀಸ್ಗೂ, ತಾಲೂಕು ಆಫೀಸ್ಗೂ, ಕೃಷಿ ಇಲಾಖೆಗೂ ಸರಿ ರೆಸ್ಪಾನ್ಸ್ ಮಾಡಿಲ್ಲ. ಬರೀ ಸುಮ್ಮನೆ ಅವರು ಬರೀತಾರೆ, ಅವರು ಬರೀತಾರೆ. ಮೀಟಿಂಗ್ ಬರೀ ಇದೆ ಆಗಿದೆ. ಸರಿ ಸರಿ ಸರಿ, ಅದು ಆಯ್ತು. ಪ್ರಶ್ನೆ ಅರ್ಥ ಆಯ್ತು ಮೇಡಮ್ ಅವರು ಕೇಳಿ. ಪ್ರಶ್ನೆ ಅರ್ಥ ಆಯ್ತು, ಉತ್ತರ ಕೊಡ್ತಾರೆ ಮೇಡಮ್ ಅವ್ರು ಕೇಳಿ. ಈಗ 23-24ನೇ ಸಾಲಿಂದು ಡಿಸಿ ಕಚೇರಿಯಲ್ಲಿ ಇದೆ, ಚರ್ಚೆ ಮಾಡ್ತಿದ್ದಾರೆ, ಮೀಟಿಂಗ್ ಅಲ್ಲಿ ಅಂದ್ರೆ ಅವರು ಬೆಳೆ ಸಮೀಕ್ಷೆನಲ್ಲಿ ಬೇರೆ ಬೆಳೆ ಇದೆ ಅಂತ ಏನೋ ಹೇಳ್ದಂಗಿತ್ತು. ಈಗ ಆಲ್ರೆಡಿ ನಾವು ಹೇಳ್ದಂಗೆ ಬೆಳೆ ಸಮೀಕ್ಷೆನಲ್ಲಿ ಅದೇ ಬೆಳೆ ಇರ್ಬೇಕಾಗುತ್ತೆ. ಅದು ಮಿಸ್ ಮ್ಯಾಚ್ ಅಂತ ಆಗಿರ್ಬೋದು, ಅಥವಾ ಈಗ ನಾನು ಹೇಳ್ದಂಗೆ ಇದು ಕ್ಷೇತ್ರ ಆಧಾರಿತ, ಇಳುವರಿ ಆಧಾರಿತ ಅಂತ ಹೇಳಿದೆ. ಏನು ಬೆಳೆ ಕಟಾವು ಪ್ರಯೋಗಗಳಲ್ಲಿ ಏನು ಇಳುವರಿ ಬರುತ್ತೋ ಅದನ್ನ ಹಿಂದಿನ ವರ್ಷಗಳ ಒಂದು ಇಳುವರಿಗೆ ಅವರೇಜ್ 7 ವರ್ಷಗಳಲ್ಲಿ 5 ಅಂದ್ರೆ ಅದ ಬೆಸ್ಟ್ 5 ಇಯರ್ಸ್ 7 ವರ್ಷಗಳಲ್ಲಿ ಯಾವ್ದು 5 ವರ್ಷಗಳಲ್ಲಿ ಒಳ್ಳೆ ಇಳುವರಿ ಬಂದಿರುತ್ತೋ ಅದನ್ನ ನಾವು ಸರಾಸರಿ ಮಾಡಿ ಅದು ಒಂದು ಥ್ರೆಶೋಲ್ಡ್ ಈಲ್ಡ್ ಅಂತ ಮಾಡಿರ್ತೀವಿ. ಅದಕ್ಕೆ ನಾವು ತಾಳೆ ಮಾಡಿ ನೋಡಿದಾಗ ಈ ವರ್ಷದ ಈಲ್ಡು ಅದಕ್ಕಿಂತ ಥ್ರೆಶೋಲ್ಡ್ ಈಲ್ಡ್ಗಿನ್ನ ಕಡಿಮೆ ಬಂದಾಗ ಮಾತ್ರ ಸಿಗತ್ತೆ. ಸೊ ಅದು ಬೆಳೆ ಕಟಾವು ಪ್ರಯೋಗಗಳಲ್ಲಿ ಇದಾಗಿರ್ಬೋದು, ಅಥವಾ ಬೆಳೆ ಸಮೀಕ್ಷೆನಲ್ಲಿ, ಈಗ ಆಲ್ರೆಡಿ ಹೇಳ್ದಂಗೆ ಬೆಳೆ ಸಮೀಕ್ಷೆನಲ್ಲಿ ಬೇರೆ ಬೆಳೆ ಸಹ ಇರಬಹುದು. ಇದು ಏನಂತ ಇದಾಗ ಮಾಡಿ ನೋಡ್ಬೋದು. ಮತ್ತೊಂದು ಕರೆ ಬರ್ತೀವಿ ಮೇಡಮ್. ಶಿವಾನಂದ್ ಅನ್ನೋರು ದಾವಣಗೆರೆಯಿಂದ ಕರೆ ಮಾಡ್ತಿದ್ದಾರೆ. ಹಲೋ ಹಲೋ, ನಮಸ್ತೆ ಶಿವಾನಂದ್ ಅವರೇ, ಪ್ರಶ್ನೆ ಕೇಳಿ, ನೇರವಾಗಿ ಪ್ರಶ್ನೆ ಕೇಳಿ. ಓಕೆ ಸರ್, ಏನಿಲ್ಲ, ಈಗ ನಮ್ದು ಪ್ರೀಮಿಯಂ ಕಂತು 2% 5% ಬೆಳೆಗೆ ಕಟ್ತೀವಿ ನಾವು. ಹೌದು. ಇನ್ನುಳಿದ ಅಮೌಂಟ್ ಅನ್ನ ಕಂಪನಿಗಳಿಗೆ ಸರ್ಕಾರ ಭರ್ತಿ ಮಾಡ್ತೋ ಅಥವಾ ಕಂಪನಿಗಳೇ ನಾಳೆ ನಮ್ಗೆ ಇನ್ಶೂರೆನ್ಸ್ ಲಾಗುವಾದಾಗ ಅವರೇ ಕೊಡ್ತಾರ?
ಆಯ್ತು ಪ್ರಶ್ನೆ ಅರ್ಥ ಆಗಿದೆ. ಇಲ್ಲ, ಅವು ಈ ವಿಮಾ ಕಂತು ಅಂತ ಪ್ರೀಮಿಯಂ ಕಟ್ಟಬೇಕಾಗತ್ತೆ. ರೈತರು ಬರೀ ಅವ್ರು ಹೇಳ್ದಂಗೆ 2% 5% ಕಟ್ತಾರೆ. ಉಳಿದ ವಿಮಾ ಕಂಪನಿಯವರು ಏನು ನಮಗೆ ಕೋಟ್ ಮಾಡಿರ್ತಾರೆ ಟೆಂಡರ್ ಅಲ್ಲಿ 10% ಏನಾದ್ರು ಕೋಟ್ ಮಾಡಿದ್ರೆ 2% ರೈತರು ಕಟ್ತಾರೆ. ಉಳಿದ 8% ಅಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರದವರು 4% 50-50 50-50 ಅನುಪಾತದಲ್ಲಿ ಬರ್ಸಿ ವಿಮಾ ಕಂಪನಿಗೆ ಕೊಡ್ಬೇಕಾಗತ್ತೆ. ಸೊ ಅದಾದ್ಮೇಲೆ ವಿಮಾ ಪರಿಹಾರ ಮೊತ್ತ ಬಂದಲ್ಲಿ ಅವರು ಎಷ್ಟೇ ವಿಮಾ ಪರಿಹಾರ ಬಂದ್ರು ಅವರು ರೈತರಿಗೆ ಇತ್ಯರ್ಥ ಮಾಡಬೇಕು. ಸರಿ ಮೇಡಮ್, ಸಾಕಷ್ಟು ಪ್ರಶ್ನೆಗಳು ಬರ್ತಿದ್ದಾವೆ, ಮತ್ತೆ ನಾವು ಚರ್ಚೆ ಮುಂದುವರ್ಸೋಣ. ಈಗ ಬೆಳೆ ನಷ್ಟಗಳು ಅಂತ ಹೇಳಿದಾಗ ಯಾವ್ಯಾವ ರೀತಿಯಾದಂತಹ ಒಂದು ಬೆಳೆ ನಷ್ಟಕ್ಕೆ ನೀವು ಪರಿಹಾರ ವಿಮಾ ಮೊತ್ತ ಸಿಗುತ್ತೆ ಮೇಡಮ್? ಯಾವ ತರ ಇದೆ ನಷ್ಟಗಳು? ಅಂದ್ರೆ ಹವಾಮಾನ ವೈಪರೀತ್ಯ ಅಂದ್ರೆ ಈಗ ಅತಿವೃಷ್ಟಿ ಆಗಿರ್ಬೋದು, ಅನಾವೃಷ್ಟಿ ಆಗಿರ್ಬೋದು, ಅಂದ್ರೆ ಬರಗಾಲ ಆಗಿರ್ಬೋದು, ಆಲಿಕಲ್ಲು ಮಳೆ ಆಗಿರ್ಬೋದು, ಮೇಘಸ್ಫೋಟ, ಹಾಗೆ ಭೂಕುಸಿತ, ಟಿವಿ ಪರದೆ ಮೇಲೆ ನೋಡ್ತಿದ್ದೀರಲ್ಲ, ಈಗ ಈ ತರ ಯಾವುದೇ ಒಂದು ಪ್ರಕೃತಿ ವಿಕೋಪದಿಂದ ಬೆಳೆ ಇಳುವರಿಯಲ್ಲಿ ನಷ್ಟ ಆಗಿದ್ರೆ ಕಂಡು ಬಂದಿದ್ರೆ ಅದೆಲ್ಲ ನಷ್ಟಗಳು ಈ ಒಂದು ವಿಮೆಯಲ್ಲಿ ಒಳಗೊಂಡಿರುತ್ತೆ. ಸರಿ, ಮತ್ತೊಂದು ಪ್ರಶ್ನೆ ಕರೆ ಬರ್ತಿದೆ ಮೇಡಮ್, ಪ್ರಶ್ನೆ ನೋಡೋಣ. ರಾಮ್ಜಿ ಅನ್ನೋರು ಹಾವೇರಿಯಿಂದ ಕರೆ ಮಾಡ್ತಾರೆ. ಹಲೋ ರಾಮ್ಜಿ ಅವರೇ, ನಮಸ್ಕಾರ. ನಮಸ್ಕಾರ ಸರ್. ಪ್ರಶ್ನೆ ಕೇಳಿ. ಈಗ ನಾವು ಎಲ್ಲಾ ರೈತರು ಬೆಳೆಗಳಿಗೆ ಎಲ್ಲಾ ಬೆಳೆಗಳಿಗೂ ಇನ್ಸೂರೆನ್ಸ್ ಮಾಡಿರ್ತಾರೆ. ಸರಿ, ಈಗ ನೀವು ಒಂದೇ ಬೆಳೆಗೆ ಅಷ್ಟೇ ಇನ್ಸೂರೆನ್ಸ್ ಕೊಡ್ತೀರಿ, ಉಳಿದ ಬೆಳೆಗಳು ಹಾನಿ ಆಗಿರ್ತಾವಲ್ಲ ಅದಕ್ಕೆ ಏನು ಕೊಡಂಗಿಲ್ಲ, ಆ ರೈತರಿಗೆ ಅನ್ಯಾಯ ಆಗ್ಬೇಕಲ್ಲ? ಆಯ್ತು, ಹೇಳಿ. ಹಾಗಿಲ್ಲ, ಇದು ನಾನು ವಿಮಾ ಘಟಕವಾರು ಅಂತಂದಾಗ ಬೆಳೆವಾರು ವಿವಿಧ ಇಳುವರಿ ಇರುತ್ತೆ. ಆ ಬೆಳೆವಾರು ವಿವಿಧ ಇಳುವರಿಯನ್ನ ಅದೇ ಬೆಳೆಗೆನೆ ಇಳುವರಿಯನ್ನ ನಾವು ಲೆಕ್ಕಾಚಾರ ಮಾಡುದು. ಬೇರೆ ಬೇರೆ ಬೆಳೆಗೆ ಬೇರೆ ಇಳುವರಿ ಬರುತ್ತೆ. ಅದನ್ನ ನಾವು ಥ್ರೆಶೋಲ್ಡ್ ಈಲ್ಡ್ಗೆ ಲೆಕ್ಕಾಚಾರ ಮಾಡಿದಾಗ ಅದು ಕಡಿಮೆ ಇದ್ರೆ ಮಾತ್ರ ಕೊಡ್ತೀವಿ. ಅಂದ್ರೆ ಎಲ್ಲಾ ಬೆಳೆಗೆ ಮಾಡಿದ್ರು ಒಂದೇ ಬೆಳೆ ಕೊಡ್ತಾರೆ ಅಂತಿಲ್ಲ. ಏನೇನು ಯಾವ್ಯಾವ ಬೆಳೆಗಳಲ್ಲಿ ಅಧಿಸೂಚಿತ ಬೆಳೆಗಳಲ್ಲಿ ಇಳುವರಿ ಕೊರತೆ ಯಾವ್ಯಾವ್ದು ಇರುತ್ತೋ ಎಲ್ಲದಕ್ಕೂ ನಾವು ಲೆಕ್ಕಾಚಾರ ಮಾಡಿ ಇಳುವರಿ ಕೊರತೆ ಎಲ್ಲ ಬೆಳೆಗಳಿಗಿದ್ರೆ ಖಂಡಿತ ಕೊಡ್ತೀವಿ. ಯಾವ್ಯಾವ ಬೆಳೆಗಳಿರುತ್ತೆ ಎಲ್ಲದಕ್ಕೂ ವಿಮಾ ಸಂಸ್ಥೆಯಿಂದ ಇತ್ಯರ್ಥ ಪಡಕ್ಕೆ ನಾವು ಕ್ರಮ ಕೈಗೊಳ್ತೀವಿ. ರೈತ ಬಾಂಧವರೇ, ಇಲ್ಲಿ ಗಮನಿಸಬೇಕು ತಾವು ಒಂದು ಅಂಶವನ್ನ, ಯಾವ ಬೆಳೆಗಳು ಆ ಒಂದು ಹಂಗಾಮಿನಲ್ಲಿ ಅಧಿಸೂಚನೆಗೊಳಿಸಿರ್ತಾರೋ ಅಂತಹ ಬೆಳೆಗಳಿಗೆ ತಾವು ವಿಮೆ ಮಾಡಿಸಿದ್ದೇ ಆಗಿದ್ದಲ್ಲಿ ಅವರಿಗೆ ಪರಿಹಾರ ಮೊತ್ತವನ್ನು ಸಿಗುತ್ತೆ ನಷ್ಟವಾದಲ್ಲಿ. ಒಳ್ಳೆಯ ಒಂದು ಸಲಹೆ ಕೊಟ್ಟಿದ್ದಾರೆ ಮೇಡಮ್. ಈಗ ಈ ರೈತರು ಈ ಬೆಳೆ ವಿಮೆಯನ್ನ ನೋಂದಣಿ ಮಾಡಿಸ್ಕೋಬೇಕಂದ್ರೆ ಎಲ್ಲೆಲ್ಲೂ ನೋಂದಣಿ ಮಾಡಿಸ್ಕೋಬಹುದು? ಯಾವ ಜಾಗಕ್ಕೆ ಹೋಗ್ಬೇಕಾಗುತ್ತೆ? ಏನೇನು ದಾಖಲಾತಿಗಳನ್ನು ಸಲ್ಲಿಸಬೇಕು? ಈಗಾಗಲೇ ಹೇಳ್ದಂಗೆ ಬ್ಯಾಂಕ್ಗಳಲ್ಲಿ ಸಾಲ ಪಡೆದ ಅಂತ ರೈತರು ಬ್ಯಾಂಕ್ಗಳ ಮೂಲಕ ಅವರು ವಿಮೆ ಮಾಡಿಸ್ಕೊಳ್ಬಹುದು. ಸಾಲ ಪಡೆದೇ ಇರುವಂತ ರೈತರು ಗ್ರಾಮ ಒನ್ ಕೇಂದ್ರಗಳು, ಕರ್ನಾಟಕ ಒನ್ ಕೇಂದ್ರಗಳು, ಸಾಮಾನ್ಯ ಸೇವಾ ಕೇಂದ್ರಗಳು, ಈ ತರ ಬೆಂಗಳೂರು ಒನ್ ಕೇಂದ್ರ, ಈಗ ಈ ತರ ವಿವಿಧ ಏನು ನೋಂದಣಿ ಮಾಡತಕ್ಕಂಥ ಸಂಸ್ಥೆಗಳಿದಾವೆ. ಇವೆಲ್ಲದಕ್ಕೂ ಹೋಗಿ ನಾವು ರೈತರು ನೋಂದಣಿ ಮಾಡ್ಕೋಬಹುದು. ದಾಖಲೆಗಳಂದ್ರೆ ಒಂದು ಅರ್ಜಿ ಇರುತ್ತೆ. ಅರ್ಜಿ ನಮೂನೆಯನ್ನು ತುಂಬಿ ಅದರೊಂದಿಗೆ ಅವರ ಪಹಣಿ, ಭೂ ದಾಖಲೆ ಆದ ಪಹಣಿ, ಬ್ಯಾಂಕ್ ಪುಸ್ತಕ, ಆಧಾರ್ ಸಂಖ್ಯೆ, ಹಾಗೆ ನಾನು ಈಗಾಗಲೇ ಹೇಳ್ದಂಗೆ FID ಸಂಖ್ಯೆಯನ್ನು ಕಡ್ಡಾಯ ಇದೆ. ಅಷ್ಟು ದಾಖಲೆಗಳನ್ನು ನೀಡಿ ಅವರ ಏನು ಪ್ರೀಮಿಯಂ ಮೊತ್ತ ಇರುತ್ತೆ ವಿಮಾ ಕಂತು ಅದನ್ನ ನೀಡಿ ಅವರು ನೋಂದಣಿ ಮಾಡಿಸ್ಕೋಬಹುದು. ಮತ್ತೊಂದು ಕರೆ ಬರ್ತಿದೆ ಮೇಡಮ್, ಶಿವಮೊಗ್ಗದಿಂದ ಸೋಮಶೇಖರ್ ಅನ್ನೋರು ಕರೆ ಮಾಡ್ತಾ ಇದ್ದಾರೆ. ಹಲೋ, ನಮಸ್ಕಾರ ಸೋಮಶೇಖರ್ ಅವರೇ. ನಮಸ್ತೆ. ಪ್ರಶ್ನೆ ಕೇಳಿ ಸರ್. ನಾವು ಚಂದ್ರವತಿ, ಶಿವಮೊಗ್ಗ ಡಿಸ್ಟಿಕ್. ಕೇಳಿ ಪ್ರಶ್ನೆ ಕೇಳಿ. ಕೇಳಿಸ್ತಾರೆ, ಪ್ರಶ್ನೆ ಕೇಳಿ. ಶಿವಮೊಗ್ಗ ಡಿಸ್ಟಿಕ್. ಆಯ್ತು. ತಾಲೂಕು ಚಂದ್ರವತಿ ಹೋಬಳಿ, ಗೊತ್ತಾಯ್ತು. ಪ್ರಶ್ನೆ ಕೇಳಿ. ನಮ್ಮ ಹೋಬಳಿಯಲ್ಲಿ ಏನಾಯ್ತು ಅಂದ್ರೆ ನಾವು 6 ಅಡಿಕೆ ಬೆಳೆ ವಿಮೆ ಮಾಡಿದ್ದೀವಿ. ಅದು ಸಾಕಷ್ಟು ಕಮ್ಮಿ ಬಂದಿದೆ. ಅದು ಅವ್ರು ಏನಂದ್ರೆ ಮನೆ ಡಿಗ್ರಿ ಕಮ್ಮಿ ಆಗಿದೆ ನಿಮ್ಮಲ್ಲಿ ಇದ್ದಿತ್ತು, ಸರಿ ಇಲ್ಲ ಅದು, ಹಾಗೆ ಕಮ್ಮಿ ಬಂದಿದೆ ಅಂತ ಹೇಳ್ತಾರೆ. ನಾವು ಕಟ್ಟಿ ತಗೊಂಡಿಲ್ಲ. 24,000 ವರ್ಷ ಕಟ್ತಾ ಇದೀವಿ 5 ಎಕರೆ ತೋಟಕ್ಕೆ.
ಅದು ನಿಮ್ಗೆ 19,000 ಬಂದಿದೆ. ಆಯ್ತು, ಅದು ಯಾಕೆ ಕಡಿಮೆ ಬಂದಿರುತ್ತೆ ಮೊತ್ತ ಅಂತ ಈಗಾಗಲೇ ಒಬ್ಬ ರೈತರು ಹೇಳಿದ್ದಾರೆ. ಅವರು ಪ್ರಾಯಶಃ ನೀವು ನೋಡಿಲ್ಲ ಅನ್ಸುತ್ತೆ. ಅದು ಮತ್ತೊಮ್ಮೆ ಮೇಡಮ್ ಅದಕ್ಕೆ ಒಂದು ಸಮಂಜಸ ಉತ್ತರ ನೀಡ್ತಾರೆ, ಕೇಳಿ. ಅಂದ್ರೆ ಇಳುವರಿ ಆಧಾರಿತ. ಇದು ಅಡಕೆ ಬೆಳೆ, ಇದು ಹವಾಮಾನ ಆಧಾರಿತ ಆಗಿರುತ್ತೆ. ಅವರೇ ಹೇಳ್ದಂಗೆ ಮಳೆ ಮತ್ತೆ ಮಳೆ ಜಾಸ್ತಿ ಆಗಿರೋದು, ಮಳೆ ಕಡಿಮೆ ಆಗೋದು ಅಂತ ಟರ್ಮ್ ಶೀಟ್ ಅಂತ ಒಂದಿರುತ್ತೆ. ಅದ್ರ ಬೇಸಿಸ್ ಮೇಲೆ ಇದು ಲೆಕ್ಕಾಚಾರ ಆಗುತ್ತೆ, ಇಷ್ಟು ಜಾಸ್ತಿ ಹೋದ್ರೆ ಇಷ್ಟು ಅಂತ. ಇದು ತೋಟಗಾರಿಕೆ ಇಲಾಖೆ ಅನುಷ್ಠಾನ ಮಾಡ್ತಿರೋದು. ಅಡಿಕೆ ಮತ್ತೆ ಇತರ ಬಹುವಾರ್ಷಿಕ ಬೆಳೆಗಳನ್ನ ಅಲ್ಲಿ ಹೋಗಿ ಸಂಪರ್ಕ ಮಾಡಿದ್ರೆ ಅವರು ಮಾಡ್ಬೋದು. ಮೇಡಮ್, ಈಗ ಮತ್ತೊಂದು ವಿಶಿಷ್ಟವಾದ ಒಂದು ಪ್ರಶ್ನೆ ಕೇಳಬೇಕು ಅಂತ ಅನಿಸಿದಾಗ, ಈಗ ಬೆಳೆ ವಿಮೆ ಹೀಗೆ ಮೊತ್ತ ಪರಿಹಾರವನ್ನು ನೀಡ್ತಾರೆ. ಈಗ ಬೆಳೆ ನಷ್ಟ ಇಷ್ಟೇ ಆಗಿದೆ ಒಂದು ಭಾಗದಲ್ಲಿ ಅಥವಾ ಬೆಳೆಗಳಿಗೆ ಆಗಿದೆ ಅಂತ ಅಂದಾಜು ಮಾಡಬೇಕಾಗುತ್ತಲ್ಲ, ಅದು ಯಾವ ರೀತಿ ಅಂದಾಜಿಸಲಾಗುತ್ತೆ ಮೇಡಮ್? ನಷ್ಟ ಹೇಗೆ ಅಂದಾಜಿಸಲಾಗುತ್ತೆ? ಈಗ ಅಂತಿಮ ನಾನು ಈಗಾಗಲೇ ಹೇಳ್ದಂಗೆ ಇದು ಇಳುವರಿ ಆಧಾರಿತ, ಕ್ಷೇತ್ರ ಆಧಾರಿತ ಅಂತ. ಅಂತಿಮ ಬೆಳೆ ವಿಮಾ ಪರಿಹಾರ ನಷ್ಟವನ್ನ ಒಂದು ಗ್ರಾಮ ಪಂಚಾಯತಿನಲ್ಲಿ ಅಧಿಸೂಚನೆ ಆಗಿದ್ರೆ ಒಂದು ಗ್ರಾಮ ಪಂಚಾಯತಿಯಲ್ಲಿ 4 ಬೆಳೆ ಕಟಾವು ಪ್ರಯೋಗಗಳನ್ನ ಮಾಡ್ತಾರೆ, ವಿವಿಧ ಬೆಳೆಗಳಿಗೆ ಬೆಳೆವಾರು ಮಾಡ್ತಾರೆ. ಸೊ ಆ ಒಂದು ಇಳುವರಿ ಏನಿರುತ್ತೆ ಅದು 1 ಹೆಕ್ಟೇರಿಗೆ ಇಂತಿಷ್ಟು ಇಳುವರಿ ಅಂತಿರುತ್ತೆ. ಅದು ಹಿಂದಿನ ವರ್ಷಗಳ ಅವಾಗ್ಲೇ ಹೇಳ್ದಂಗೆ ಒಂದು ಥ್ರೆಶೋಲ್ಡ್ ಈಲ್ಡ್ ಅಂತ ಏನಿರುತ್ತೆ ಅದಕ್ಕೆ ನಾವು ತಾಳೆ ಮಾಡಿ ಈಗಿನ ಬೆಳೆ ಕಟಾವು ಪ್ರಯೋಗಗಳಿಂದ ಬಂದಂತಹ ಹೋಬಳಿವಾರು ಅಥವಾ ಗ್ರಾಮ ಪಂಚಾಯತಿ ವಾರು ಇಳುವರಿ ಏನಿರುತ್ತೆ ಅದು ಕಡಿಮೆ ಇದ್ದಲ್ಲಿ ಮಾತ್ರ, ಎಷ್ಟು ಕಡಿಮೆ ಇರುತ್ತೆ ಶೇಕಡವಾರು, ಆ ಶೇಕಡವಾರು ವಿಮಾ ಪರಿಹಾರ ಮೊತ್ತ ಲೆಕ್ಕಾಚಾರ ಮಾಡಲಾಗುತ್ತೆ. ಒಳ್ಳೆಯ ಪ್ರಶ್ನೆ, ಮಾಹಿತಿ ನೀಡಿದ್ರು ಮೇಡಮ್. ಸೊ ಇದಕ್ಕೆ ಪೂರಕವಾಗಿ ಮತ್ತೊಂದು ಪ್ರಶ್ನೆ ಕೇಳಬೇಕು ಅಂತಂದ್ರೆ, ಈಗ ಅಂದಾಜು ಮಾಡೋದು ಅಂತಂದ್ರೆ ವೈಯಕ್ತಿಕವಾಗಿ ನಾವು ಹೋಗಿ ಅದನ್ನ ಅಂದಾಜು ಮಾಡಲಾಗೋದು. ಇನ್ನೊಂದೇನಾದರೂ ಈಗಿನ ಒಂದು ಕಾಲಘಟ್ಟದಲ್ಲಿ ಏನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕೃತಕ ಬುದ್ಧಿಮತ್ತೆ, ಉಪಗ್ರಹ ಆಧಾರಿತ ಈ ಥರ ಎಲ್ಲ ಇದಾವೆ. ಸೊ ಈ ರೀತಿ ಏನಾದರೂ ಉಪಗ್ರಹ ಆಧಾರಿತ ಏನಾದರೂ ಅಂದಾಜು ಮಾಡಲಾಗುತ್ತೆ? ಒಳ್ಳೆ ಪ್ರಶ್ನೆ. ಈಗ ತಂತ್ರಜ್ಞಾನ ಇದೆಯಾ ಅಂತ? ಹೌದು, ಕೇಂದ್ರ ಸರ್ಕಾರದ ಒಂದು ಆದೇಶದಂತೆ ನಾವು ಕರ್ನಾಟಕದಲ್ಲಿ 2 ಬೆಳೆಗಳಿಗೆ ನಾವು ತಂತ್ರಜ್ಞಾನ ಆಧಾರಿತ ಇಳುವರಿಯನ್ನ ನಾವು ಅಂದಾಜು ಮಾಡ್ತಾ ಇದ್ದೀವಿ. ಇದು ಉಪಗ್ರಹ ಆಧಾರಿತ ಒಂದು ಇಳುವರಿ ಆಗಿರುತ್ತೆ. ಈಗ ಪ್ರಸ್ತುತ ಅದು 23-24ನೇ ಸಾಲಿನಿಂದನೂ ನಾವು ಮಾಡ್ತಾ ಇದ್ದೀವಿ ಭತ್ತದ ಬೆಳೆಗೆ. ಕಳೆದ ಸಾಲಿನಿಂದ ಭತ್ತದ ಜೊತೆಗೆ ಸೋಯಾ ಅವರೆಯನ್ನು ಸಹ ನಾವು ಮಾಡ್ತಾ ಇದೀವಿ. ಇದು ಈಲ್ಡ್ ಎಸ್ಟಿಮೇಷನ್ ಸಿಸ್ಟಮ್ ಬೇಸ್ಡ್ ಆನ್ ಟೆಕ್ನಾಲಜಿ, ಎಸ್ಟೆಕ್ ಅಂತ ಹೇಳಿ. ಇದಕ್ಕೆ ನಮ್ಮ ರಾಜ್ಯ ಸರ್ಕಾರದ ಇದು ಕೆಸ್ರಾಕ್ ಅಂತ ಇದೆ, ಕರ್ನಾಟಕ ಸ್ಟೇಟ್ ರಿಮೋಟ್ ಸೆನ್ಸಿಂಗ್ ಅಪ್ಲಿಕೇಶನ್ ಸೆಂಟರ್, ಅದು ನಮಗೆ ಅನುಷ್ಠಾನ ಸಂಸ್ಥೆ ಆಗಿದೆ. ಇದಕ್ಕೆ ನಮಗೆ ಮೆಂಟರ್ ಇನ್ಸ್ಟಿಟ್ಯೂಟ್ ಅಂತ ಅಂದ್ಬಿಟ್ಟು RRSC ಇಸ್ರೋದವರು ನಮಗೆ ಇದಕ್ಕೆ ಮೆಂಟರಿಂಗ್ ಮಾಡ್ತಾ ಇದ್ದಾರೆ. ಅಂದ್ರೆ ನಮಗೆ ಎಲ್ಲ ಸಲಹೆಗಳನ್ನ ಯಾವ ಒಂದು ಮೆಥಡ್ ಅಲ್ಲಿ ಮಾಡಬೇಕು ಎಲ್ಲದನ್ನ ಮಾಡ್ತಾ ಇದ್ದಾರೆ. ಈ 2 ಬೆಳೆಗಳಿಗೆ ನಾವು ತಂತ್ರಜ್ಞಾನ ಆಧಾರಿತ ವಿವಿಧ ಈಗ ಅಲ್ಲಿ ಟಿವಿ ಪರ್ದೆ ಮೇಲೆ ಕಾಣಿಸ್ತಾ ಇರಂಗೆ ಆಯಾ ಜಿಲ್ಲೆಗಳಲ್ಲಿ ಬೆಳೆಗಳನ್ನ ನಾವು ಎಸ್ಟೆಕ್ ಆಧಾರದ ಇಳುವರಿನ ಅಂದಾಜು ಮಾಡ್ತಾ ಇದ್ದೀವಿ. ಸರಿ ಸರ್, ಇವಾಗ ಇದಕ್ಕೆ ಈಗ ಪ್ರಕೃತಿ ವಿಕೋಪ ಒಂದು ನಷ್ಟ ಸಂಭವಿಸಿದಲ್ಲಿ ಸೊ ಯಾವ ರೀತಿಯಾದಂತ ಎಲ್ಲ ಅವಕಾಶಗಳಿದಾವೆ ಇದರಲ್ಲಿ? ಇದರಲ್ಲಿ ನಾವು ಬೆಳೆ ಬಿತ್ತನೆ ಮಾಡೋದ್ರಿಂದ ಹಿಡಿದು ಕಟಾವು ನಂತರದವರೆಗೂ ಸಹ ವಿವಿಧ ಹಂತಗಳಲ್ಲಿ ಒಂದು ಬೆಳೆ ವಿಮೆ ಪರಿಹಾರವನ್ನು ಪಡ್ಕೊಳ್ಳಕ್ಕೆ ಅವಕಾಶ ಇದೆ. ಇದು ಒಂದು ಬಿತ್ತನೆ ವೈಫಲ್ಯ, ಅಂದ್ರೆ ಇದು ಒಂದು ಮುಖ್ಯ ಬೆಳೆಗಳಿಗೆ ಮಾತ್ರನೇ ಅವಕಾಶ ಇದೆ. ಅಂದ್ರೆ ಒಂದು ವಿಮಾ ಘಟಕದಲ್ಲಿ 75% ಕಡಿಮೆ ಬಿತ್ತನೆ ಆಗಿದ್ರೆ 75% ಜಾಸ್ತಿ ಏನು ಬಿತ್ತನೆ ಆಗದೆ ಇದ್ರೆ ಅಥವಾ ಮೊಳಕೆ ಹಂತದಲ್ಲಿ ನಷ್ಟ ಆದ್ರೆ ಇದು ಒಂದು ಜಿಲ್ಲಾವಾರು ಜಿಲ್ಲಾಡಳಿತದಲ್ಲಿ ಒಂದು ಸಮಿತಿನಲ್ಲಿ ಇಟ್ಬಿಟ್ಟು ನಮಗೆ ಒಂದು ಪ್ರಿವೆಂಟೆಡ್ ಸೋಯಿಂಗ್ ಇದು ಜಿಲ್ಲಾಡಳಿತದಿಂದ ನಮಗೆ ಪ್ರಸ್ತಾವನೆ ಬಂದ್ರೆ ಅಲ್ಲೇ ವಿಮಾ ಮೊತ್ತದ 25% ಅಷ್ಟು ವಿಮಾ ನಷ್ಟ ಪರಿಹಾರವನ್ನ ಮಾಡಲಾಗುತ್ತೆ. ಹಾಗೆ ಮಧ್ಯಂತರ ಪರಿಹಾರ
ಈಗ ಲೋಕಲೈಸ್ಡ್ ಮತ್ತು ಪೋಸ್ಟ್ ಹಾರ್ವೆಸ್ಟ್ ಇವೆರಡು ಇಂಡಿವಿಜುವಲ್ ಆಗಿರುತ್ತೆ. ಏನು ಆಲಿಕಲ್ಲು ಮಳೆ ಆಗಿರ್ಬೋದು ಅಥವಾ ಅತಿ ಹೆಚ್ಚು ಮಳೆಯಿಂದ ಇದು ಮುಳುಗಡೆ ಆಗಿರುವಾಗ ರೈತರೇ ಸ್ವತಃವಾಗಿ ಎರಡು ಲೋಕಲೈಸ್ ಮತ್ತೆ ಪೋಸ್ಟ್ ಹಾರ್ವೆಸ್ಟ್ ಅಲ್ಲಿ ರೈತರೇ ಸ್ವತಃವಾಗಿ ವಿಮಾ ಕಂಪನಿಗೆ ಮಾಹಿತಿ ನೀಡಿ ಅಲ್ಲಿ ಇದಾಗುತ್ತೆ. ನೆಕ್ಸ್ಟ್ ಕೊನೆಯದಾಗಿ ಬೆಳೆ ಇಳುವರಿ ಆಧಾರಿತ, ನಾನು ಆಗ್ಲೇ ಹೇಳಿದೆ ಇಳುವರಿ ಆಧಾರಿತ ಅಂತ. ಸೊ ಇಷ್ಟೂ ಸಹ ಅವಕಾಶ ಬೆಳೆ ವಿಮೆ ಯೋಜನೆಯಲ್ಲಿ ಇದೆ. ಮೇಡಮ್, ಈಗ ಇಷ್ಟೊತ್ತು ಸಾಕಷ್ಟು ಸಮಯನೇ ಸಾಕಾಗ್ತಾ ಇಲ್ಲ, ಯಾಕಂದ್ರೆ ಚರ್ಚೆ ಮತ್ತೆ ಪ್ರಶ್ನೆಗಳು ತುಂಬಾ ಬರ್ತಾ ಇದಾವೆ. ರೈತ ಬಂದವರೇ, ಇಷ್ಟೊತ್ತು ಬೆಳೆ ವಿಮೆ ಯೋಜನೆ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಮೇಡಮ್ ಅವರು ಕೊಟ್ಟಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನ ಈ ಒಂದು ಕಾರ್ಯಕ್ರಮದ ಅಂತಿಮದಲ್ಲಿ ಒಂದು ದೂರವಾಣಿ ಸಂಖ್ಯೆ ಕೊಡ್ತಾರೆ, ದಯಮಾಡಿ ಅವ್ರ ಪ್ರಶ್ನೆ ಕೇಳ್ಬೋದು. ಮೇಡಮ್, ರೈತ ಬಂಧುವರ ಪರವಾಗಿ ಹಾಗೂ ಚಂದನ ವಾಹಿನಿಯ ಪರವಾಗಿ ನಮಗೆ ಧನ್ಯವಾದಗಳು ಮೇಡಮ್. ನಮಸ್ಕಾರ. ನಮಸ್ತೆ. ಬಾರಿಸು ಕನ್ನಡ ಡಿಂಡಿಮವ, ದೂರದರ್ಶನ ಚಂದನ.